ವೆಲ್ಕಮ್ ಬ್ಯಾಕ್ ಟು ಮೈ ಫುಡ್ ರೆಸಿಪಿ ವ್ಲಾಗ್. ನಾನು ಇವಾಗ ಚಿಲ್ಲಿ ಆಯಿಲ್ ಮ್ಯಾಗಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ನೋಡೋದ. ಮೊದಲಿಗೆ ಮ್ಯಾಗಿದು ಮಸಾಲಾ ಪ್ಯಾಕೆಟ್ ನ ಸೈಡ್ ಗೆ ತಿಟ್ಟು ಮ್ಯಾಗಿನ ಬರೀ ನೀರಲ್ಲಿ ಬೇಯಕ್ಕೆ ಇಟ್ಕೋತಾ ಇದ್ದೀನಿ. ಅದಾದ್ಮೇಲೆ 2 ಮೆಣಸಿನಕಾಯಿ ಮತ್ತೆ 5 ಬೆಳ್ಳುಳ್ಳಿ ಅಷ್ಟನ್ನ ಸಣ್ಣದ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಅದನ್ನ ಮಿಕ್ಸಿಂಗ್ ಬೌಲ್ ಟ್ರಾನ್ಸ್ಫರ್ ಮಾಡ್ಕೊಂಡು ಇವಾಗ ಮ್ಯಾಗಿ ಮಸಾಲಾ ಪ್ಯಾಕೆಟ್ ನ ಹಾಕೋತಾ ಇದ್ದೀನಿ. ನಾನಿಲ್ಲಿ 2 ಪ್ಯಾಕೆಟ್ ಮ್ಯಾಗಿ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಜಾಸ್ತಿ ಅಥವಾ ಕಮ್ಮಿ ಬೇಕು ಅಂದ್ರೆ ಇಂಗ್ರೀಡಿಯೆಂಟ್ಸ್ ನ ಹೆಚ್ಚು ಕಮ್ಮಿ ನೋಡ್ಕೊಂಡು ಹಾಕೊಳ್ಳಿ. ಅದಾದ್ಮೇಲೆ 2 ಸ್ಪೂನ್ ಸೋಯಾ ಸಾಸ್ ಮತ್ತೆ 2 ಸ್ಪೂನ್ ಟೊಮ್ಯಾಟೊ ಕೆಚಪ್ ನ ಹಾಕೊಂಡಿದ್ದೀನಿ. ಇನ್ನು ನಾನ್ ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರದ ಪುಡಿ ಹಾಕೊಂಡಿದ್ದೀನಿ. ನಿಮಗ್ ಬೇಡ ಅಂದ್ರೆ ಸ್ಕಿಪ್ ಮಾಡಬಹುದು. ಅದಾದ್ಮೇಲೆ 1/4 ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಹಾಕೊಂಡಿದ್ದೀನಿ. ಅದಾದ್ಮೇಲೆ ಲಾಸ್ಟ್ ಇಂಗ್ರೀಡಿಯೆಂಟ್ ಬಿಳಿ ಎಳ್ಳು. ಇದೇನೆ ಒಳ್ಳೆ ಫ್ಲೇವರ್ ಕೊಡೋದು ಈ ಚಿಲ್ಲಿ ಆಯಿಲ್ ಮ್ಯಾಗಿಗೆ. ಇದಿಷ್ಟು ಇಂಗ್ರೀಡಿಯೆಂಟ್ಸ್ ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ಒಂದು ಬಾಣ್ಲಿಗೆ ಹಾಕಿಟ್ಟು 2 ಸ್ಪೂನ್ ಎಣ್ಣೆ ಹಾಕಿ ಫುಲ್ ಬಿಸಿ ಮಾಡ್ಕೋಬೇಕು. ಅದನ್ನ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಅವಾಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ ಪೇಸ್ಟ್ ಅದಕ್ಕೆ ತೆಗ್ದು ಹಾಕೋದು. ಈ ಕಾದ ಎಣ್ಣೆನ ಈ ಪೇಸ್ಟ್ ಹಾಕ್ದಾಗ ಒಂದ್ ಘಮ ಬರುತ್ತೆ. ಅರ್ಧ ನಾನು ಅಲ್ಲೇ ಕಳ್ದೋಗಿರ್ತೀನಿ. ಎಣ್ಣೆ ಹಾಕಾದ್ಮೇಲೆ ಪೇಸ್ಟ್ ಮತ್ತೆ ಎಣ್ಣೆನ ಎರಡೂನು ನೀಟಾಗಿ ಮಿಕ್ಸ್ ಮಾಡ್ಬೇಕು. ಇದಿಷ್ಟು ಮಾಡೋಷ್ಟರಲ್ಲಿ ಮ್ಯಾಗಿನೂ ನೀಟಾಗಿ ಬೆಂದಿರುತ್ತೆ. ನೀರ್ನೆಲ್ಲ ನೀಟಾಗಿ ಶೋಧಿಸ್ಕೊಂಡು ಅದನ್ನ ಒಂದ್ಸತಿ ತಣ್ಣೀರಲ್ಲಿ ತೊಳೆದು ರೆಡಿ ಮಾಡಿ ಇಟ್ಕೊಂಡು ಚಿಲ್ಲಿ ಆಯಿಲ್ ಗೆ ಮ್ಯಾಗಿನ ಟ್ರಾನ್ಸ್ಫರ್ ಮಾಡೋದು. ಆದ್ಮೇಲೆ ನೀಟಾಗಿ ಒಂದ್ ಮಿಕ್ಸ್ ಕೊಟ್ಟು ಸೈಡ್ ಅಲ್ಲಿ 2 ಮೊಟ್ಟೆ ಇಟ್ಕೊಂಡು ಚಿಲ್ಲಿ ಆಯಿಲ್ ಮ್ಯಾಗಿನ ಟೇಸ್ಟ್ ಮಾಡ್ತಾ ಇದ್ರೆ ವರೆವಾ ಅನ್ಸುತ್ತೆ. ಐ ನೋ ಗೈಸ್ ಇದು ಹೆಲ್ದಿ ಅಲ್ಲ, ಬಟ್ ಒಕೇಶನಲಿ ತಿಂದ್ರೆ ಏನೂ ಆಗಲ್ಲ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಆಮೇಲೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.